ನಾಳೆಯಿಂದ ದೇವ್ರ ಸಾಂಗ್ ಪ್ಲೇ ಆಗ್ಬಾರ್ದು. ನಂಗೆ ಆಗ್ತಾ ಇಲ್ಲಪ್ಪ. ಇನ್ನು ಸ್ವಲ್ಪ ಮಾಡ್ತೀವಿ. ಯಾವ ದೇವ್ರ ಸಾಂಗ್ ಹಾಕಿ ನಂಗೆ ತಲೆ ಕೆಡಿಸ್ಲಿ. ನನಗೆ ಈ ದೇವರು ಗೀವರು ಅಂದರೆ ನಂಬಿಕೆ ಇಲ್ಲ ಆಯಿತಾ. ನನಗೆ ಏನು ಕೇಳಬೇಡ, ನಾನು ಏನು ಮಾಡಲ್ಲ ಆಯಿತಾ. ಹಾಂ ನಾನು ಹೇಳ್ತಾ ಇದ್ದೀನಿ, ನಾಳೆಯಿಂದ ಏನಾದ್ರು ಪ್ಲೇ ಮಾಡಿದ್ರೆ ಸರಿ ಇರಲ್ಲ. ಹಂಗೆ ಮೂಗಲ್ ಬಂದ್ಬಿಡ್ಬೇಕು. ಅವನೇನೋ ಹೇಳ್ತಾನೆ, ಕೆಲಸ ಮಾಡೋಗು. ಬೇಡ, ಸೈಲೆಂಟ್ ಆಗು. ನನಗಿಂತ ಪವರ್ ಐತೆ ನಿಂಗೆ. ಕಾಣಿಸ್ತೈತಲ್ಲ, ಇದು ದಿನ ಸಂಜೆ ನಮ್ಮ ಮನೇಲಿ ಪ್ಲೇ ಆಗ್ತಾ ಇರುತ್ತೆ. ಅಮ್ಮ ದಿನ ಸಂಜೆ ಇದನ್ನ ಪ್ಲೇ ಮಾಡಿಬಿಟ್ಟು ಅವ್ರು ನಿತ್ಯ ಕೆಲಸನ ಮಾಡ್ಕೊತಾ ಇರ್ತಾರೆ. ಅಕಸ್ಮಾತ್ ನಾನೇನಾದ್ರು ಇದನ್ನ ಸ್ಟಾಪ್ ಮಾಡಿ ಇನ್ಮೇಲೆ ಈ ಥರ ಎಲ್ಲ ಪ್ಲೇ ಆಗಬಾರ್ದು ಅಂತ ಏನಾದ್ರು ನಿಂತ್ಕೊಂಡ್ರೆ ನಮ್ಮ ಯಾವ ಥರ ರಿಯಾಕ್ಟ್ ಆಗುತ್ತೆ ಈ ವಿಡಿಯೋ ನೋಡ್ತೀರಾ ನೀವು. ವಿಡಿಯೋ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಂಡೆಲ್ಲ ಮಾಡ್ತಾ ಇದ್ದೀನಿ ವಿಡಿಯೋಗಳನ್ನ. ಸ್ವಲ್ಪ ಸಪೋರ್ಟ್ ಮಾಡಿ. ಈಗ ಲೆಟ್ಸ್ ಬಿಗಿನ್. ಏನೋ ಮಾಡ್ತಾ ಇದೆಯಾ ಮಮ್ಮಿ? ಏನು ಸ್ಪೆಷಲ್ ಇವತ್ತು? ಸರ್ ನಿಮ್ಗೆ ಅನ್ನ ಮಾಡಿಲ್ವಾ? ನನಗೂ ಮಾಡಿದ್ದೆ. ಮಮ್ಮಿ ನೀನು ದೇವ್ರನ್ನ ಎಷ್ಟು ನಂಬ್ತೀಯ ಮಮ್ಮಿ? ತುಂಬ ನಂಬ್ತೀಯ? ನನ್ನ ಅನುಭವ ಜಾಸ್ತಿ ಆಗಿದೆ. ಅನುಭವ? ಏನು ಅನುಭವ? ದೇವ್ರು ನಮ್ದೇ ಇರೋರು ಉದ್ದಾರ ಇರೋರು ಇಷ್ಟಿಲ್ಲ ಇಲ್ಲ. ತಾತ್ಕಾಲಿಕ ಅವ್ರ ಟೈಮ್ ಚೆನ್ನಾಗಿರೋರ್ಗು ಓಡ್ತೈತೆ. ಅವ್ರ ಟೈಮ್ ಬೇಡ ಆಗಿ ನಾನು ಅಂತ ಮೆರೆದವ್ರೆಲ್ಲ ಒಂದ್ ದಿವಸ ನೆಲ ಕಚ್ಚ. ಇವಾಗ ನೀನು ಕಿಚನ್ ಅಲ್ಲಿ ಇದೆಯಾ, ಆ ಕಡೆ ಏನೋ ಪ್ಲೇ ಆಗ್ತೈತಿ. ಏನ್ ಪ್ಲೇ ಆಗ್ತಿರೋದು? ಸ್ತೋತ್ರ, ವಿಷ್ಣು ಸಹಸ್ರನಾಮ ಪ್ಲೇ ಆಗ್ತೈತೆ. ಅದ್ ಯಾವ್ದಾರ ಕೇಳಿಸ್ಕೊಂಡಿದ್ಯಾ? ಹೋಗಿ ಸಹಸ್ರನಾಮನ ಒಂದೆರಡು ಸಾಲ ಹೇಳಂಗೆ. ಗಾಯತ್ರಿ ಮಂತ್ರ ಗೊತ್ತು. ಸೊ ಇವಾಗ ನಾವು ಕೇಳಿಸ್ಕೊಂಡಿರಾ ಸುಮ್ನೆ ಆ ಕಡೆ ಪ್ಲೇ ಮಾಡ್ತಾ ಇದ್ರೆ ಶ್ಲೋಕಗಳು ಹೊಡ್ತಿದ್ರೆ ನೆಗೆಟಿವ್ಸ್ ಇದ್ರೆ ಆಚೆ ಹೋಗ್ತಾ ಸ್ವಲ್ಪ ಇರಿಟೇಟ್ ಆಗುತ್ತೆ ಅಂತ ಅನ್ಸಲ್ವಾ ನಿಂಗೆ? ದೇವ್ರ ಹಾಡುಗಳು ಆಡ್ತಾ ಎಷ್ಟೊತ್ತವರೆಗೂ ಪ್ಲೇ ಆಗ್ತಾ ಇರ್ಬೇಕದು? ಓಡ್ತಿದ್ದೆ. ಟೈಮ್ ಮುಗಿದೋದ್ಮೇಲೆ ಆಫ್ ಮಾಡ್ಬಿಡ್ತೀನಿ. 5:30 ಅಂತ 6:30. ಇವಾಗಲೇ ಒಂದು ಸ್ವಲ್ಪ ಆಫ್ ಮಾಡ್ತೀನಿ ಅಂತೇಳಿ ಜಾಸ್ತಿ ಆಗ್ತೈತೆ ಸೌಂಡ್. ಅದು ನಮ್ಮೆಲ್ಲ ಓಡ್ಬೇಕಲ್ಲ, ಈ ಮನೇಲಿ ಹಾಕ್ಬೇಕು. ನಾಳೆ ಹಾಕಿ ಬಂದು ನಾಳೆ ಅಲ್ಲ ಯಾವ್ದು ಅಡ್ವರ್ಟೈಸ್ಮೆಂಟ್. ಬೇರೆ ಯಾವ ಸಾಂಗು ಸಿಗಲ್ಲ ಮಮ್ಮಿ? ಇದೇ ಸಾಂಗ್ ಬೇಕಾ? ಸೀರಿಯಸ್ ಆಗ್ತಾ ಇಲ್ಲ. ನಾನು ಸ್ವಲ್ಪ ಬದಲಾದ್ರೆ ಡೌಟ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಹಿಂಗೆ ಕಾಡ್ತಾವನಲ್ಲ ಅಂದ್ಬಿಟ್ಟು ಹೆಂಗೆ ಕನ್ವರ್ಟ್ ಮಾಡೋದು? ಡೋಂಟ್ ನೋ ಹೌ ಟು ಕನ್ವರ್ಟ್ ದ ಸಿನಾರಿಯೋ. ಈ ಸಾಂಗ್ ಹೆಂಗೈತೆ? ದೇವ್ರ ಮನೇಲಿ ಕೇಳಬೇಕು, ಆ ಟೈಮ್ಗನ್ನ ಹಾಕೊಬೇಕು. ಅಕಸ್ಮಾತ್ ಏನಾದ್ರು ನಾಳೆಯಿಂದ ದೇವ್ರ ಸಾಂಗ್ ಪ್ಲೇ ಆಗ್ಬಾರ್ದು. ಪರ್ಕೆ ತಗೊಂಡು ಇಡಗಿಲ್ಲ ನನ್ನ ಕಾಂಪಿಟೇಷನ್ ಇತ್ತು ಇವಾಗ. ನನ್ನ ಮನೇಲಿ ಯಾವಾಗ ದೇವ್ರ ಹಾಡು ಆಡ್ಸಿರ್ಬೇಕು. ಆ ಟೈಮ್ ಅರ್ಲಿ ಮಾರ್ನಿಂಗು ಈವ್ನಿಂಗು 2 ಟೈಮ್. ಓಕೆ, ಅಲ್ಲಿವರೆಗೂ ಯಾವ್ದನ್ನ ದೃಷ್ಟಿ ಇದ್ರೆ ಹೋಗತ್ತೆ. ನಮ್ಮಪ್ಪ ನಮ್ಮ ಮೊದ್ಲಿಂದಾನು ಇಂಥವೆಲ್ಲ ಅಕ್ಕಿಗೆಲ್ಲ ಕಳ್ಸಿರೋದು. ಬರೀ ದೇವರ ಹಾಡು. ಅದಕ್ಕೆ ನಿಂತೋನು ಕೂಡ ದೇವರ ಇಟ್ಕೊಂಡ್ಬಿಟ್ಟಿದ್ಯಲ್ಲ. ಏನ್ ನಿಮ್ಮಪ್ಪ ಅವರು ಕಲ್ಸಿರೋ ಬುದ್ಧಿಲಿ ನೀವು ಕಲ್ತ್ಕೊಂಡ್ಬಿಟ್ಟಿದ್ರೆ ನೀವ್ ಇನ್ನೂ ಚೆನ್ನಾಗಿರ್ತೀವಿ. ಗೈಸ್, ನಾವು ಸೀನ್ನ ಎಕ್ಸಾಜರೇಟ್ ಮಾಡೋಕ್ಕಂತೂ ಆಗ್ತಾ ಇಲ್ಲ. ಈ ಕಡೆ ಏನು ಮಮ್ಮಿ ಯಾಕೆ ತುಂಬ ಸೀರಿಯಸ್ ಕೂಡ ಆಗ್ತಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ.
ಯಾವ ಥರ ಮಾಡೋದು, ಯಾವ ಥರ ನಮಗೆ ಟ್ರಿಗರ್ ಮಾಡಬೇಕು ಪುಷ್ಕಂಡ್ ದೇವರ. ಐ ಥಿಂಕ್ ನಾನು ಈ ಕೆಲಸನ 1 hour ಮುಂಚೆ ಮಾಡಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ವರ್ಕ್ಡ್. ಏನೋ ಮಾಡಿರಿ. The next day. ಮಮ್ಮಿ ಎಲ್ಲರೂ ಹೊರಟಿದ್ದ? ಏನಿಲ್ಲ, ಈ ದೇವ್ರ ಸಾಂಗ್ಗಳು ಎಷ್ಟೊತ್ತು ಅಂತ ಕೇಳ್ತೀವಿ ಮಮ್ಮಿ. ಮನೇಲಿ ದೇವ್ರ ಹಾಡು ಹಾಕಿದ್ರೆ ಏನಂತೆ, ಅದಕ್ಕೇನು ಒತ್ತುಗಳಿಗೆ ಬೇಕಾ? ಎನಿ ಟೈಮ್ ಹಾಕ್ತಿದ್ರೆ ಜಾಸ್ತಿ ಹೊತ್ತು ದಿನಾಗ್ಲೂ ಕೇಳ್ತಾ ಇರ್ತಿಲ್ಲ, ಏನು ಅನ್ಸಲ್ವಾ? ಹಾಂ, ಬೋರ್ ಅನಿಸ್ತೈತೆ. ದಿನ ಕೇಳಿ 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 ಸ್ವಲ್ಪ ಸ್ವಲ್ಪ ಪಿಕ್ಚರ್ ಹಾಡುಗಳ ಕೇಳಿದ್ರೆ ಅವಾಗ ಬೋರ್ ಆಗಲ್ವಾ? ಈ ಮೈಕು ಇರೋದಕ್ಕೆ ಮಮ್ಮಿಗೆ ಸ್ವಲ್ಪ ಡೌಟ್ ಬರ್ತಿದೆ. ಇದು ಮಾಡ್ತೀನಿ ಆದರೂ. ಓಕೆ, ನಂಗೆ ಆಗ್ತಾ ಇಲ್ಲಪ್ಪ, ಸ್ವಲ್ಪ ಮಾಡ್ತೀವಿ. ನಿಮ್ಗೆ ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಸಾಂಗ್ ಇಕ್ಕೋ, ಎಲ್ಲ ಟೈಮಲ್ಲಿ ಸಾಂಗ್ ಪ್ಲೇ ಮಾಡಿ ನಂಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಆಯಿತಾ? ಸರಿ ಸಾಕ್ಬಿಡು, ಯಾರು ಸಾಂಗ್ ಆದರೂ ಹಾಕೋಣ. ಯಾವ ದೇವ್ರ ಸಾಂಗ್ ಹಾಕಿ ನಂಗೆ ತಲೆ ಕೆಡಿಸ್ಲಿ. ನೀನು ಯಾಕೋ ಬರ್ತಾ ಬರ್ತಾ ಅಧ್ವಾನ ಆಗ್ತಾ ಇದೆಯಾ? ದೇವ್ರ ಹಾಡು ಹಾಕಿದ್ರೆ ರಾಗ ಆಡ್ತೀಯಾ, ಬೇರೆ ಯಾವ್ದೋ ಪಿಕ್ಚರ್ ಹಾಡುಗಳು ಹಾಕೊಂಡು ಅಲ್ಲಮ್ಮ, ಅದು ಎಷ್ಟೊತ್ತಿಂದ ಕೇಳ್ತೀಯಮ್ಮ? ಹೋಗ್ಲಿ, ಕೇಳಿದ್ದೀನಿ. ಅಲ್ಲ, ಬೋರ್ ಗಿರೇನಾಗಲ್ಲ ನಿಂಗೆ? ನನಗೇನು ಬೋರ್ ಆಗಲ್ಲಪ್ಪ, ನಾನು ದೇವ್ರ ಹಾಡು ಕೇಳೋಕೆ ಇಷ್ಟಪಡ್ತೀನಿ. ನನಗೆ ಹೆವಿ ಬೋರ್ ಆಗುತ್ತಪ್ಪ, ದೇವಸ್ಥಾನಕ್ಕೆ ಬೋರು ಇರಿಟೇಟು ಎಲ್ಲ ಆಗೋಗುತ್ತೆ ಆಯ್ತಾ. ದೇವ್ರು ಒಂದೊಂದು ಮನಸ್ಸಲ್ಲಿ ಇದ್ರೆ ಸಾಕು ಆಯ್ತಾ. ದೇವ್ರು ಹೇಳೋರ ಕಡೆ ಎಲ್ಲ ಒಂದೇ ಅಂದ್ಬಿಟ್ಟು ದಿನ ಆಗ್ಲೂ ಒಂದೊಂದು ದಿನ ಒಂದೊಂದು ದೇವ್ರ ಸಾಂಗ್ ಕೇಳ್ತಾ ಇರ್ತೀನಿ ನೀನು. ಯಾರನ್ನ ನಿಂಗೆ ಒಳ್ಳೆ ಕಮೆಂಟ್ ಹಾಕ್ತಾರೆ ನೋಡು, ಆ ದೇವ್ರನ್ನ ಭಕ್ತಿ ಇರೋರು. ಏನೇ ದೇವ್ರ ಹಾಡಾಕ್ ಕೇಳಬೇಕು, ಏನೇ ದೇವ್ರ ಹಾಡು ಕೇಳಬಾರ್ದು. ನಾಳೆಯಿಂದ ಸ್ವಲ್ಪ ಸಾಂಗ್ಸ್ ಕಮ್ಮಿ ಮಾಡು ಆಯ್ತಾ. ನಾನು ಬೆಳಗ್ಗೆ ಇದ್ರೆ ಶ್ಲೋಕ ಹಾಕೋದು, ಇಲ್ಲ ನೀವೇ ಎದ್ಬಿಟ್ಟು ಹಾಕ್ಬಿಡ್ರಿ. ಏನು ದೇವ್ರ ಹಾಡುಗಳನ್ನ? ದೇವ್ರ ಹಾಡೇ ಬೇಡ ಅಂತ ಹೇಳ್ತಾ ಇರೋದು. ಒಂದು ಕೆಲಸ ಮಾಡು, ದೇವ್ರು ಎಲ್ಲ ಕಡೆ ಇರ್ತಾರೆ. ನಾಳೆ ಕ್ರಿಶ್ಚಿಯನ್ ಸಾಂಗ್ ಒಂದು ಸ್ವಲ್ಪ ಹಾಕೋಣ ಆಯ್ತಾ. ಇವತ್ತೇ ಕೃಷ್ಣನ್ ಸಾಂಗ್ ಹಾಕು. ಕೃಷ್ಣ ಸಾಂಗ್ ಅಲ್ಲ, ಕ್ರಿಶ್ಚಿಯನ್ ಸಾಂಗ್, ಜೀಸಸ್ ಸಾಂಗ್ ಸ್ವಲ್ಪ ಹಾಕೋಣ ಅಂತ ಹೇಳಿದ್ದು. ಹೊಡಿತೀನಿ ಅವ್ರೆ ನಮ್ಗೆಲ್ಲ ಹೋಗ್ಬಿಟ್ಟು ನಮ್ ದೇವ್ರ ಹಾಡು ಕೇಳ್ತಾರೆ. ಅಮ್ಮ ಎಲ್ಲ ದೇವ್ರ ಹಾಡು ಕೇಳೋಣಮ್ಮ, ದಿನ ಒಂದೇ ದೇವ್ರ ಹಾಡು ಅಭ್ಯಾಸನೂ ಇಲ್ಲ ನಮ್ಗದು, ಅರ್ಥನೂ ಆಗಲ್ಲ. ಅವ್ರ ದೇವ್ರು ಅವ್ರಿಗೆ ಇಷ್ಟ, ನಾವು ಹೋಗೋಣ. ಇಲ್ಲ ನಾನೇ ಹೇಳ್ದೆ, ಎಲ್ಲ ದೇವರು ಒಂದೇ. ಕ್ರಿಸ್ಮಸ್ ಬಂದ್ರೆ ನಾವು ಕ್ಯಾಂಡಲ್ ಹಚ್ತೀವಿ, ಅದು ಬೇರೆ. ಹಾಗಂತ ಮನೇಲಿ ದೇವ್ರ ಕ್ರಿಶ್ಚಿಯನ್ ಹಾಕೋಣಂದ್ರೆ ನಮ್ಗೆ ಅದು ಅರ್ಥನ ಆಗತ್ತಾ? ಒಂದು ಮೀನಿಂಗ್ ಗೊತ್ತಿರಬೇಕು ಕೇಳಬೇಕಾದ್ರೆ, ಸುಮ್ಮನೆ ಕೇಳೋದಲ್ಲ. ಸರಿ, ನನಗೆ ಅದೇ ನಾನು ಯಾಕೆ ಸ್ವಲ್ಪ ಇರಿಟೇಟ್ ಆಗ್ತೈತೆ, ನಾಳೆಯಿಂದ ಹಾಕ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮನೆಯಿಂದ ಆಚೆ ಇಡ್ತೀನಿ ನನ್ನನ್ನು. ನಾನು ಮನೆಯಿಂದ ಅಷ್ಟು ಈಸಾಗಿ ಈಚೆ ಹೋಗಲ್ಲ ಆಯ್ತಾ. ನಾನೇ ಕಳಿಸ್ತೀನಲ್ಲ. ಹೆಂಗೆ ಕಳಿಸ್ತೀಯಾ? ಹೇಳಿದ್ ಮತ್ತೆ ಕೇಳಿಲ್ಲ ಅಂದ್ರೆ ಓಹೋ, ಎದ್ದು ಪಾತ್ರೆ ಬಿಡೋದು ನಡಿ. ಮನೆ ಕೆಲಸ ಮಾಡಿದ್ರೆ ಗೊತ್ತಾಗತ್ತೆ, ಮೈಬೂಸ್ ಕೆಲಸ ಮಾಡಕ್ಕಾಗಲ್ಲ. ಮಾತಾಡ್ತೀಯ? ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಏನು ಪಾತ್ರೆ ಬೆಳಗು, ದೇವ್ರ ಕೈ ಹೋಗಿ ರೈಸ್ ಮಾಡ್ಬೇಡ. ಈ ಕಾರಣಕ್ಕೆ ಮಾಡ್ತಿದ್ದೀವಿ. ಇವೆಲ್ಲ ಏನು ಯೂಸ್ ಇಲ್ಲ ಮಮ್ಮಿ. ಇರೋ ಟೈಮ್ನ ಸ್ವಲ್ಪ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಏನಾದ್ರು ಕೆಲಸ ಆದ್ರೂ ಆಗುತ್ತೆ ನಿಂಗೆ. ಸುಮ್ಮನೆ ಸಾಂಗ್ ಹಾಕೋಣ, ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೀಯ ನೀನು. ಕುಂಕುಮ ಇಡೋ ಫಸ್ಟ್, ಆಮೇಲೆ ಮಾತಾಡಿದ್ವಿ. ನನ್ನ ಮನ್ಸಿಗೆ ಬಂದಾಗ ಕೈ ಮುಕ್ಕಂತೀನಿ ಬಿಡು. ನನ್ನ ಮನ್ಸಿಗೆ ಬಂದಾಗ ನಾನು ಬರ್ಗೆ ತಗೊಂಡು ಇಳಿಯ ಬಿಡ್ತೀನಪ್ಪ. ದೇವ್ರ ಭಕ್ತಿ ಅನ್ನೋದು ಮನ್ಸಲ್ಲಿ ಬರಬೇಕು ಆಯ್ತಾ. ಅದಕ್ಕೆ ನಾನು ಹೇಳ್ತಾ ಇರೋದು, ಕೈ ಮುಗಿದ್ರೆ ಯಾವ್ದು ಬರಲ್ಲ. ಅಡಿಗೆ ಮಾಡಿದ್ರೆ ಊಟ ಮಾಡಕ್ ಆಗಲ್ಲ. ಹೇಳ್ತೀಯ ಅಷ್ಟೇ. ಮೊದಲು ಹೊಟ್ಟೆ ಹಸೆ ಮುಂಚೆ ಅನ್ನ ಮಾಡಿದ್ರೆ ಹೊಟ್ಟೆ ತುಂಬೋದು. ದೇವ್ರ ಕೈ ಮುಗಿದ್ರೆ ಯಾವ್ದನ್ನ ಕಷ್ಟ ಅಂದ್ರೆ ಗುಲ್ಗಂಜಿ ಕಾಪಾಡ್ತಾನೆ. ಕಾಪಾಡ್ತಾರೆ. ನಿನ್ ಕಷ್ಟ ಅಂದಾಗ ಯಾರು ದೇವ್ರು ಬಂದೈತೆ ನಮ್ಮ ಹೋಗ್ಲಿ. ಮನೆ ಬಿದ್ದವ್ರು ಜಾಸ್ತಿ ಏಟ್ ಆಗಕ್ ಮುಂಚೆ ಸಿಂಪಲ್ ಎಲ್ಲ ಕಳಿಸ್ಕೊಟ್ಟ ಅಂದ್ರೆ ನೀನ್ ಅದೇ ಯಾವ್ದೋ ಕಾನ್ಸೆಪ್ಟ್ ಹೊಡಿಬೇಡ. ನಿನ್ ಹಣೆಯಲ್ಲಿ ನೀನು ಬದುಕಬೇಕು ಅಂತಿತ್ತು, ಚಿಕ್ಕದಾಗ ಗಾಯ ಆಗ್ಬೇಕು ಅಂತಿತ್ತು, ಅಷ್ಟಾಗೈತೆ. ಸುಮ್ನೆ ಯಾವ್ದಕ್ಕೋ ಲಿಂಕ್ ಮಾಡಬೇಡ. ಯಾವುದೇ ಕಾರಣಕ್ಕೂ ಆಟಾಡ್ಬೇಡ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಂಗೆ ಅನ್ಸಿದ್ ಹೇಳಿ ನಾಳೆಯಿಂದ ಜನ ಮೋಸ ಮಾಡಿದ್ರು ಭಗವಂತ ಕೆಳಕ್ ಕಚ್ಚಿಸ್ದಂಗೆ ಏನೋ ಒಂದ್ ಕಡೆ ಕಾಪಾಡ್ತಾನೆ. ನಾವು ಮಾಡೋ ಒಳ್ಳೆತನ, ನಾವು ಮಾಡೋ ಒಂದಷ್ಟೋ ಇಷ್ಟ ಪೂಜೆ ಪೂರ್ತಿ ಹಾಕ್ದಿರು ಇಷ್ಟೋ ಅಷ್ಟೋ ಕಾಪಾಡ್ತಾನೆ. ನೀನು ಇಲ್ದಿದ್ದೆಲ್ಲ ಅವತಾರ ಆಡ್ಬೇಡ. ನಂಗೆ ನಿಜ ಇರಿಟೇಟ್ ಆಗ್ತೈತಮ್ಮ ಆಯ್ತಾ. ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ದೇವ್ರ ದಿನ ಅದೇ ಹಾಡು ಕೇಳ್ತೀಯ. ನಾನು ಕೇಳಿದಿನ್ನೇ ಕೇಳ್ತಾ ಇರ್ತೀನಿ. ನನಗೆ ಅದು ಯಾವುದೋ ಒಂಥರ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಬೇಡ ಸಾಂಗ್. ಎಲ್ಲೋಗಿದ್ದೀರಲ್ಲ
ನೋಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟವ್ರೆ ನೋಡು ಸಂಜೆ. ಏನ್ ಸಂಧ್ಯಾ ಎಲ್ಲೋಗಿದ್ರಿ ಇಲ್ಲ ಇವಾಗ ಅದು ಇಂಪಾರ್ಟೆಂಟ್, ನಾನು ಹೇಳ್ತಾರದು ಇಂಪಾರ್ಟೆಂಟ್. ನೋಡು ಅವಳು ಲಾಕ್ ಮಾಡ್ತಾ ಇದ್ದಾನೆ, ಹೋಗಲ್ವಾ ದೇವಸ್ಥಾನಕ್ಕೆ? ಏನೋ ಅಪರೂಪಕ್ಕೆ ಒಂದ್ ದಿವಸ ಹೋಗ್ತಾಳೆ. ನಿನ್ನಂಗಲ್ಲ, ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ನೋಡು ಅವಳು ಭಕ್ತಿಯಿಂದ ಕೈ ಮುಗಿತಾಳೆ ಅಂತ. ದೇವಸ್ಥಾನಕ್ಕೆ ಹೋಗೋ ಆಸೆ ನನ್ಗೆ, ಅವ್ರ ಆಸೆನ ನೆರವೇರಿಸೋದ್ರಲ್ಲಿ ಒಂಥರ ಖುಷಿ. ದೇವಸ್ಥಾನಕ್ಕೆ ಹೋಗ್ಬೇಕು ನಾವು. ದೇವಸ್ಥಾನ ಸೊ ಇವಾಗ ನಾನು ಏನು ಹೇಳಕ್ ಹೊರ್ಟೀನಿ ಅಂದ್ರೆ, ನಾವು ಎಲ್ಲರಂಗೆ ನಾವು ಹೊರಗಡೆ ಓಡಾಡಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು. ಅಮ್ಮ ನೀನು ನಿನ್ನ ಲೈಫಲ್ಲಿ ದೇವಸ್ಥಾನಕ್ಕೆ ಅಂತಾನೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತಾ ಇದೆಯಾ ಆಯ್ತಾ? ಹಿಂಗೆ ಅನಿಸ್ತೈತಾ ಇಲ್ಲ ಅದು ಏನಂತ? ದೇವಸ್ಥಾನಕ್ಕೆ ಅಂತ ಹೋಗ್ತೀಯಾ, ಆ ಕಡೆ ಯಾವ್ದಾವ್ದೋ ಪೂಜೆಗಳಿಗೆ ಅಂತ ಕೊಡ್ತೀಯಾ, ಕಾಸು ವೇಸ್ಟ್ ಅಲ್ಲಿ. ಭಕ್ತಿ ಮನ್ಸಲ್ಲಿ ಇರ್ಬೇಕಮ್ಮ. ಪೂಜೆಗಳು ಮಾಡಿಲ್ಲ ಅಂದ್ರೆ ಹೆಂಗಿದ್ರು ಬೆಳೆಯೋರು ಬೆಳೀತಾರೆ, ಬದುಕೋರು ಬದುಕ್ತಾರೆ ಆಯ್ತಾ? ಯಾವ್ದಕ್ಕೋ ದೇವ್ರ ಹೆಸರಲ್ಲ ಹೇಳ್ಬೇಡ ನೀನು. ಮತ್ತಿನ್ನೇನೆ ಪುರೋಹಿತರು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಂತ್ಕೊಂಡು ಅಲ್ಲಿ ದೇವ್ರ ದರ್ಶನಗಳು ಮಾಡಿ ಅಭಿಷೇಕಗಳು ಮಾಡ್ತಾರೆ. ಅದು ಬಿಸ್ನೆಸ್, ಯಾವ್ದು ಬಿಸ್ನೆಸ್ ಅಲ್ಲ. ಅವ್ರಂಗೆ ಮಾಡೋದಕ್ಕೆ ಅಲ್ಲಿ ಅವಾಗ ಮಳೆ ಬೆಳೆ ಆಗಿ ಎಲ್ಲರೂ ಪಾಸಿಟಿವ್ ಎನರ್ಜಿ ಆಗಿ ಮನ್ಸಿಗೆ ನೆಮ್ಮದಿ ಬೇಕು ಅಂದಾಗ ದೇವಸ್ಥಾನಕ್ಕೆ ಹೋಗಿ 10 ನಿಮಿಷ ಕುತ್ಕೊಂಬಂದ್ರೆ ಮೈಂಡ್ ಫ್ರೆಶ್ ಆಗತ್ತೆ. ಹಳೆ ಕಾಲದ ದೇವಸ್ಥಾನಕ್ಕೆ ಹೋಗು, ನೀನು ಎಷ್ಟೇ ಟೆನ್ಷನ್ಗೆ ಹೋಗು, ಒಂದು 10 ನಿಮಿಷ ದೇವ್ರ ಧ್ಯಾನ ಮಾಡು, ಆರಾಮಾಗಿ ಮೈಂಡ್ ಫ್ರೀ ಆಗತ್ತೆ. ಸರಿ ಹೋಗೋಣ ಬಿಡು, ಅದೆಲ್ಲ ಪಾಯಿಂಟ್. ಇವಾಗ ನನಗೆ ಇನ್ಮೇಲೆ ಮನೇಲಿ ಸಾಂಗ್ ಪ್ಲೇ ಆಗೋದು ಇಷ್ಟ ಇಲ್ಲ. ನಾನು ಮಗ ಕಳ್ಸ್ಕೊಂಡು ಹೊಡಿತೀನಿ ಇಲ್ದೇ ಇರೋದೆಲ್ಲ ಮಾತಾಡಿದ್ರೆ. ಯಾವ್ದೋ ರಾತ್ರಿ 12 ಗಂಟೆ 1 ಗಂಟೆ ದೇವದ್ ಪಿಕ್ಚರ್ ಹಾಕೊಂಡ್ ಕೂತಿದ್ದಲ್ಲ, ಬೆಸ್ಟ್ ಅಮ್ಮ. ಅದು ಬೆಸ್ಟಾ? ಸ್ವಲ್ಪ ಧೈರ್ಯ ಬರ್ತದೆ. ಬೆಸ್ಟಾ ಅಲ್ಲ ಧೈರ್ಯ ಅವತ್ತೆಲ್ಲ ಮನೇಲಿ ಪೂಜೆ ಮಾಡ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದ್ರೆ ದೇವ್ಗಳ ಪಿಕ್ಚರ್ ಹಾಕ್ರೆ ಪಾಸಿಟಿವ್ ಬರಲ್ಲ. ಒಂದೊಂದೇ ಕೆದಕ್ತಾ ಇರೋ, ನನ್ ಕೈಲಿ ಏನೋ ಇಟ್ಕೊಂಡು 4 ತಿಂದ್ಬಿಟ್ಟು ಆಮೇಲೆ ದಾಚೆ ಹೋಗು. ನೀನು ದೇವ್ಗಳ ಬಗ್ಗೆ ಎಲ್ಲ ಕಮೆಂಟ್ ಹಾಕ್ಬಿಡ ಆಯ್ತಾ? ಕಮೆಂಟ್ ಹಾಕ್ತಿಲ್ಲ, ಹೇಳ್ತಿದ್ದೀನಿ. ದೇವ್ಗಳ ಪಿಕ್ಚರ್ ನೋಡಿ ಸ್ವಲ್ಪ ಧೈರ್ಯ ಬರ್ತದೆ. ಸುಮ್ನೆ ಇದ್ಬಿಡು ನೀನು. ಇವತ್ತು ಬೇಕಾದ್ರೆ ದೇವ್ದ ಪಿಕ್ಚರ್ ಹಾಕೋದು ಹಾಕ್ತೀನಿ, ದೇವ್ರ ಪಿಕ್ಚರ್ ಹಾಕೋದ್ರೆ ಹಾಕಕ್ಕಾಗಲ್ಲ ಆಯ್ತಾ ನಂಗೆ. ಎದ್ದು ಕೊಟ್ಟೆ ಅನ್ನೋ ಇರೋ ಅಲ್ಲೆಲ್ಲ ಉದ್ರೋಗ್ಬಿಡ್ತವೆ. ಬೆಳಗ್ಗೆ ಎದ್ದು ಮಾಮೂಲಿ ನೀನ್ ಕೊಟ್ರು ಇಟ್ರು ಹೇಳೋದಷ್ಟೇ. ನಾನು ವಿಡಿಯೋ ಮಾಡ್ಕೊಂತಾರ ಜನಕ್ಕೂ ಹೇಳ್ಬೇಕು ಅಂತ ಅನ್ಸ್ತು, ಅದಕ್ಕೆ ಇದ್ ಕಡೆ ಸುಮ್ನೆ ದೇವ್ರ ವಿಷಯ ಅಂತ ನೆನಪಿಗೆ ಇವಾಗೆಲ್ಲ ದಂಧೆ ಆಗೋಳಿ. ದೇವ್ರ ಬಂದ್ರೆ ಭಕ್ತಿ ಅನ್ನೋದು ಮನ್ಸಲ್ಲಿ ಇರ್ಬೇಕಂದ್ರೆ ಈ ತರ ಎಲ್ಲ ಯಾವ್ದು ಇವೆಲ್ಲ ವೇಸ್ಟ್ ಅಮ್ಮ ಇವು ಆಯ್ತಾ? ಸುಮ್ನೆ ಒಂದ್ ದೇವ್ರ ಫಿಲಮ್ ಹಾಕೊಂಡು ಸ್ವಲ್ಪ ಧೈರ್ಯ ಆದ್ರೆ ಬರ್ತದೆ. ಕಲಿತಿರ್ತಾರಲ್ಲ, ಹೋಗ್ತಿರಲ್ಲ ನಾನು ದೇವಸ್ಥಾನಕ್ಕೂ ಹೋಗ್ತಾ ಇಲ್ಲ, ನಾನು ಅದಕ್ಕೆ ಹೋಗಿಲ್ಲ ನಾನು. ಸೊ ನಿನ್ ಕಮೆಂಟ್ ಹಾಕಕ್ ಹೇಳು, ಗೊತ್ತಾಗತ್ತೆ. ಕೇಳೋ ಅವನ್ನ ಯಾಕೆ ದೇವ್ರ ಮೇಲೆ ಇಂಟ್ರೆಸ್ಟ್ ಇಲ್ದಿರನೆ ಆರೆಂಜು ಆಪಲ್ಲು ಕೊಟ್ಟು ಅಭಿಷೇಕಗಳು ಮಾಡಿಸಿ ನನ್ಗೆ ಅದೇ ಪೂಜೆ ಮಾಡಿಸಿ ಆವಾಗ್ಲೇ ಬುದ್ಧಿ ಬಂದಿದ್ದು ಆಯ್ತಾ? ಸುಮ್ನೆ ಇವೆಲ್ಲ ಕಾಸು ವೇಸ್ಟು, ಸುಮ್ನೆ ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟು, ಸುಮ್ನೆ ನಾವು ನಮ್ ಟೈಮ್ ವೇಸ್ಟ್ ಮಾಡ್ಕೊಂತ ಇದೀವಿ ಅಂತ ಅವಾಗ್ಲೇ ಅನ್ಸುತ್ತೆ ನಂಗೆ, ಅದಕ್ಕೆ ಹೇಳ್ತಾ ಇದೀನಿ ಆಯ್ತಾ? ವೇಸ್ಟ್ ಅದು. ಸುಮ್ನೆ ನಿನ್ ದೇವ್ರಿಗೆ ಅಂತ ಪೂಜೆ ಅರ್ಚನೆ ಕಣ್ಣು ಹಾಕೋದು, ದೇವ್ರ ಹೆಸರು ಕಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದು. ಸೊ ನೀನ್ ದೇವಸ್ಥಾನಕ್ಕೆ ಹೋಗ್ತೀಯಾ, ಒಂದ್ ಕಡೆ ಅರ್ಶನ ಕೊಡಿಸ್ತಾರೆ, ನೀನು ಅರ್ಶನ ಕೊಡಲ್ಲ, ಹಂಗೆ ಕೈ ಮುಕ್ಕೊಂಡು ಬರ್ತೀನಿ ಅಂತ. ನಿನ್ಗೂ ಮತ್ತೆ ಅರ್ಶನ ಮಾಡಿದ್ರು ಇರೋ ಮರ್ಯಾದೆ ಒಂದೇ ಇರ್ತಾ? ಹೌದು, ಎರಡು ಒಂದೇ ಇರತ್ತೆ. ಮರ್ಯಾದೆ ನಮ್ ಭಕ್ತಿ ನಮ್ಗೆ, ಅವ್ರ ಭಕ್ತಿ ನಮ್ ಭಕ್ತಿ ಬಗ್ಗೆ ಹೇಳ್ತಾ ಇಲ್ಲ, ಅವ್ರು ಕೊಡೋರ್ ಮರ್ಯಾದೆ ಬಗ್ಗೆ ಹೇಳ್ತಾ ಇರೋದು. ಯಾರು ಎಲ್ಲಾ ಪುರೋಹಿತರನ್ನು ಒಂದೇ ತರ ಲೆಕ್ಕ ಹಾಕ್ಬೇಡ. ಒಬ್ಬೊಬ್ರು ಒಂದೊಂದರ ದುಡ್ಡು ಇವೆಲ್ಲ ಯಾವ್ದು ಇಲ್ಲ ಮಾಡೋರವ್ರೆ. ಬಡವ್ರ ಕಂಡ್ರೆ ಕರ್ಕೊಂಡೋಗಿ ಒಂದ್ ಸ್ವಲ್ಪ ಪ್ರಸಾದ ಕೊಡೋರು ಅವ್ರೆ. ಇವಾಗ ನೀನು ಬೇರೆಯವರು ನಿನ್ ಫ್ರೆಂಡ್ಸ್ ಎಲ್ಲ 10 ಜನ ಇರ್ತಾರ, 10 ಜನ ಒಂದೇ ತರ ಇದ್ದೀರಾ? ಒಬ್ಬೊಬ್ರು ಒಂಥರ ಇಲ್ಲ, ಹಂಗೆ ಅವ್ರವ್ರ ಭಕ್ತಿ ಅವ್ರವ್ರಿಗೆ ಅವ್ರವ್ರ ಪ್ರೀತಿ. ನೀನು ದೇವಸ್ಥಾನದಲ್ಲಿ ಡಿಫ್ರೆನ್ಸ್ ನೋಡ್ತಾ ಇದೆಯಾ ತಾನೆ? ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ದೇವಸ್ಥಾನದಲ್ಲಿ ಜನ ಡಿಫ್ರೆನ್ಸ್ ತೋರಿಸ್ತಾವ್ರೆ ಅಷ್ಟೇ. ಮತ್ತೆ ಸೇಮ್ ಎಲ್ಲ ನಾವ್ ನನ್ನ ತಲೆಗೆ ಪೂರ್ವಜರೆಲ್ಲ ತಲೆ ತುಂಬಿಸಿರೋದು, ಅದು ದೇವ್ರು ದೇವ್ರು ಅಂತ ಯಾವ್ದು ಇಲ್ಲ. ಜನ ನೀನು ಹುಟ್ಟಿರೋದು ಅವ್ರಿಗೆ ಯಾವ್ದೋ ಒಂದು ಕಾನ್ಸೆಪ್ಟ್ ತಂದ್ಬಿಟ್ಟು ಜನಕ್ಕೆ ಹಿಂಗೆ ಸರ್ಕ್ಯುಲೇಟ್ ಮಾಡೋಣ ಅನ್ಬಿಟ್ಟು ಏನೋ ಒಂದು ಮಾಡ್ಸಿರೋದು. ಒಂದೇನು ಮಾಡ್ಸಿಲ್ಲ, ಅಪೂರ್ವ ತಲೆಮಾರದಿಂದ ಬಂದಿರ್ತವೆ ದೇವಸ್ಥಾನ ಪೂಜೆ ಅಂತ, ಮನೆ ದೇವ್ರುಗಳು, ಕುಲದೇವತೆ ಅಂತ. ಅವೆಲ್ಲ ಬಿಡದಿರ ಮಾಡ್ಕೊಂಡು ಹೋದ್ರೆ ಟೈಮ್ಗೂ ಹೊಟ್ಟೆಗೆ ಊಟ, ನೆಮ್ಮದಿಯಾಗಿರ್ತೀಯ. ಇಲ್ಲ ನೀನು ಸುಮ್ಮನೆ, ನನಗೆ ಇವಾಗ್ಲೂ ಅನಿಸ್ತೈತೆ ನೀನು ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಆಯ್ತಾ? ವೇಸ್ಟ್ ಇದು, ನನಗೆ ಇದೆಲ್ಲ ಆಗ್ತಾ ಇಲ್ಲ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಸೈಲೆಂಟ್ ಆಗಿ ದೇವ್ರ ಇಷ್ಟಲ್ಲಿ ಆಟ ಆಡ್ಬೇಡ. ಇನ್ನು ದೇವ್ರ ಆಟ ಆಡೋದಲ್ಲಮ್ಮ, ನೀನ್ ಸುಮ್ಮನೆ ಯಾವ್ದೋ ನಂಬಿಕೆ ಬದುಕ್ತಾ ಇದೆಯಮ್ಮ. ದೇವ್ರ ಯಾವ್ದು ಇಲ್ಲಮ್ಮ ಇಲ್ಲಿ ಆಯ್ತಾ? 20 ವರ್ಷದ ಮುಂಚೆ ನಮ್ಗೆ ತಿನ್ನಕ್ಕೂ ಅನ್ನ ಇಲ್ಲ, ಕಂಡವ್ರ ಮನೆಗೆ ಊಟ ಮಾಡ್ತಿದ್ವಿ. ಶ್ರಮ ಪಟ್ಟಿಗೆ ದಾರಿ ತೋರ್ಸ್ಕೊಟ್ಟವ್ರು ಅವ್ರ. ಯಾವ್ದು ಅಲ್ಲ ಆಯ್ತಾ? ನೀನ್ ಆ ಕಡೆ ದೇವ್ರಿಗೆ ಅಂತ ನೆನ್ಸ್ಕೊಂಡು ಒಂದ್ ಸ್ವಲ್ಪ ಟೈಮ್ ಕೊಟ್ಟಿದ್ದೆ ಆಯ್ತಾ? ಅಕಸ್ಮಾತ್ ಟೈಮ್ ನಿನ್ ಬಿಸ್ನೆಸ್ಗೆ ಇಲ್ಲ ಯಾವ್ದಾದ್ರು ಕೆಲ್ಸಕ್ಕೆ ಅಂತ ಇನ್ವೆಸ್ಟ್ ಮಾಡ್ಬಿಟ್ಟಿದ್ರೆ ಇನ್ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದ್ದೆ. ಇವಾಗ ಏನಕ್ಕೆ
ಏನಕ್ಕೆ ನಿನ್ ಲೈಫಲ್ಲಿ ನಿಮ್ಮ ಮಾತ್ರ ಸಾಕ್ತೀನಿ ಹಿಂಗ್ ಬೆಳೆಸ್ತೀನಿ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿನ್ ಲೈಫಲ್ಲಿ ಈಗಾಗಲೇ ನೀನ್ ತುಂಬಾ ಸಾಕಿದೀನಿ ಅಂದ್ರೆ ಮನೆ ದೇವ್ರದ ಆಶೀರ್ವಾದನೋ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಇವತ್ತು ನಮಗೊಂದು ದಾರಿ, ನಾವು ಮಾಡೋದು ಪೂಜೆನೋ ನಿಮ್ಗೊಂದು ದಾರಿ. ಹೇಳ್ತಿ ಅಷ್ಟೇ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ. ನನಗೆ ದೇವರು ಗೀವರು ಅಂದರೆ ನಂಬಿಕೆ ಇಲ್ಲ ಆಯಿತಾ. ನನಗೆ ಏನು ಕೇಳಬೇಡ, ನಾನು ಏನು ಮಾಡಲ್ಲ ಆಯಿತಾ. ಹಾಂ, ಇವತ್ತು ನಾನು ಏನು ನಡ್ಸ್ಕೊಂಡು ಹೋಗ್ತಿದ್ದೀನಿ ಕೊನೆವರೆಗೂ ನೀನು ಅದನ್ನೇ ನಡೆಸ್ಕೊಂಡು. ನನಗೆ ಆಗಲ್ಲಮ್ಮ. ನಾನು ದೇವ್ರ ವಿಷಯ ನಂಗೆ ಹೇಳಿಬೇಡ ಆಯಿತಾ. ನಾನು ಏನಾದ್ರು ಹಿಂಗೆ ಬಿಟ್ಟರೆ ಅಷ್ಟೇ. ನಾನು ಏನದು ನಾಸ್ತಿಕರು ಅಂತಾರಲ್ಲ, ಗೊತ್ತಲ್ಲ? ಗೊತ್ತಿಲ್ಲ ನನಗೆ. ನಾಸ್ತಿಕರು ಅಂದರೆ ಯಾವ ದೇವ್ರ ಮೇಲೆ ನಂಬಿಕೆ ಇಲ್ದಿರೋರು. ಆ ಥರ ಆರಾಮಾಗಿ ಬದುಕೊಂಡು ಅಂಥವ್ರು ಎಷ್ಟೋ ಜನ. ಮತ್ತು ಅವರೇ ಬಂದು ದೇವ್ರ ಪೂಜೆ ಮಾಡಿ ನಂಗೆ ದೇವ್ರ ಅವನೇ ಅಂತ ಹೇಳ್ಕೊಂಡ್ರು ತುಂಬ ಜನ ಅವರೇ. ಅವಯಪ್ಪನೇ ಬುದ್ಧಿ ಕೊಡ್ತಾನೆ, ಅವನೇ ನಿನ್ನ ಕೈಲಿ ಪೂಜೆ ಮಾಡಿಸ್ಕೊಂತಾನೆ. ಅವ್ರಿಗೆ ಗೊತ್ತು ಯಾವಾಗ ಯಾರನ್ನ ಎಲ್ಲಿ ಹೇಳ್ಕೊಬೇಕು ಅಂತ. ಟೋಟಲ್ ಆಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ಯಾ. ಇದಕ್ಕೆಲ್ಲ ನಾನು ಹೇಳಿಬೇಡ. ದಿನ ಏನಾದ್ರು ಸಾಂಗ್ ಪ್ಲೇ ಮಾಡಿದ್ರೆ ದಿನ ಏನಾದ್ರು ನಾಳೆಯಿಂದ ಏನಾದ್ರು ಸಾಂಗ್ ಪ್ಲೇ ಮಾಡ್ತೀಯ ನಾನು ಪಕ್ಕ ಆಫ್ ಮಾಡ್ಬಿಡ್ತೀನಿ. ನನ್ನ ಫೋನ್ ನಾನು ನಿನ್ನ ಕುತ್ಕೆ ಹಿಡ್ದು ಆಚೆ ತಳ್ತೀನಿ. ಎಲ್ಲ ಆಗಲ್ಲ. ಆಗತ್ತೆ, ಅವೆಲ್ಲ ಆಗತ್ತೆ. ಆಗಲ್ಲ. ಮನೆ ನಂದು, ನಾನ್ ದುಡ್ದಿರೋ ಜಾಗದಲ್ಲಿ ನೀನ್ ಕೂತಿರೋದು ಇದ್ರೆ ಏನು? ನಮ್ಗೋಸ್ಕರ ಬದುಕ್ತಾ ಇರೋದು ನೀನು? ಯಾರಿಗೆ? ನಮ್ಗೋಸ್ಕರ ಬದುಕ್ತಾ ಇರೋದು. ಕತ್ತೆ ವಯಸ್ಸಾದಂಗ ಆಗೈತಲ್ಲ, ದುಡ್ಕೊಂಡ್ ತಿನ್ನೋಗ್ರಿ. ನನಗೆ ಹೇಳಿ ಸಾಕಾಗ್ಬಿಟ್ಟೈತೆ. ನಾಳೆ ಏನಾದ್ರು ನೀನ್ ಸಾಂಗ್ ಪ್ಲೇ ಮಾಡಿದೆ ಅನ್ಕೊಂಡ್ ಪಕ್ಕ ಆಫ್ ಮಾಡ್ಬಿಡ್ತೀನಿ. ನಂಗೆ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಆಯ್ತಾ. ನನ್ ಕೈಲಿ ಇವಾಗ ತಿನ್ಕೊಂಡು ಎದ್ದೋಗ್ಬಿಡ್ತೀಯ. ಯಾಕೆ ಎಡಗಡೆ ಏನ ಇದ್ದಿದ್ಯಾ? ನಂಗೆ ನೆನ್ನೆ ಹೇಳ್ಬೇಕು ಅನ್ಸ್ತಾಯ್ತು. ನೆನ್ನೆ ಏನ್ ಹೇಳೋದ್ ನೀನು? ನೆನ್ನೆ ಎಡಗಡೆ ಇದ್ದಿದ್ಯಾ? ಬೇಡ. ಮಾತಾಡ್ತಾ ಏನ್ ಮಾತಕ್ ಮುಂಚೆ ಏನ್ ಒಳ್ಳೆ ಲೂಸ್ ಆಡ್ದಂಗ ಆಡ್ತೀಯಲ್ಲ. ಇವೆಲ್ಲ ಸುಮ್ನೆ ವೇಸ್ಟ್. ನೋಡು, ಹೇಳ್ತಾ ಇದೀನಿ, ನಿಜ ಹೇಳ್ತಾರ. ನಾನು ನಿಜ ಹೇಳ್ತಾ ಇದೀನಿ. ನಂಬಿಕೆಗಳೆಲ್ಲ ವೇಸ್ಟ್ ಅಮ್ಮ. ಇದು ನಾನು ನೀನು ನೋಡಿದ್ರೂ ಪರವಾಗಿಲ್ಲ, ಆದರೆ ಇರೋದನ್ನೇ ಹೇಳೋದು. ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತಾ ಇದೆಯಾ, ಕಾಸು ವೇಸ್ಟ್ ಮಾಡ್ಕೋತಾ ಇದೆಯಾ, ನಿನ್ನ ಲೈಫ್ನೇ ವೇಸ್ಟ್ ಮಾಡ್ಕೋತಾ ಇದೆಯಾ. ದೇವ್ರು 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 ಅಂತ ಹಿಂದೆ ಬಿದ್ಬಿಟ್ಟು ನಿನ್ ಕಾಸು ನೀನೇ ಸುರಿತಾ ಇದೆಯಾ ಯಾರಿಗೂ. ಆ ಕಡೆ ಯಾರಿಗೂ ಸುರಿತಿಲ್ಲಪ್ಪ. ಕಡ್ಡಿ ಹಚ್ತೀವಿ, ಮನೆ ದೇವ್ರಿಗೊಂದು ಪೂಜೆ. ನೋಡ, ಅಲ್ಲೇ ದಂಧೆ ಸ್ಟಾರ್ಟ್ ಆಯ್ತಲ್ಲ. ದೇವ್ರ ಹೆಸರು ಹೇಳ್ಕೊಂಡು ಕರ್ಪೂರ, ಊದ್ಗಡ್ಡಿ, ಎಣ್ಣೆ ಎಷ್ಟು ರೇಟ್ ಆಗೈತೆ. ಆದ್ರೂ ದೇವ್ರು ಅಂತ ನೀನ್ ನಂಬಿಸ್ಬಿಟ್ಟು ಎಣ್ಣೆಗೆ ಅಷ್ಟು ಕಾಸು ಹಾಕ್ಸ್ತಾವ ನಿನ್ ಕೈಯಲ್ಲಿ. ಇಲ್ದಿರೋದೆಲ್ಲ ಮಾತಾಡಿ ತಲೆ ಕೆಟ್ಟಂದ್ರ ನಮ್ಮ ಮೈಂಡ್ ಮೆಚೂರ್ಡ್ ಇಲ್ಲ, ಅದಕ್ಕೆ ಹಿಂಗ್ ಮಾತಾಡ್ತೀಯ. ಯಾರನ್ನ ಕೇಳಿಸ್ಕೊಂಡ್ರೆ ಕ್ಯಾಕಸ್ ಮಕ್ಕಳು ಈ ತರ ಮುಚ್ಕೊಂಡಿರು. ಮನೇಲಿ ಏನೇ ವರ್ಷಕ್ಕೆ ಒಂದ್ಸರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಳೋದು. ಅದು ಅಂತ ನೋಡೋ ಒಂದು ಕಾನ್ಸೆಪ್ಟ್. ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು ಕಾನ್ಸೆಪ್ಟ್ ಅಂದ್ಬಿಟ್ಟು, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಒಂದು ಕಾನ್ಸೆಪ್ಟ್ ಅಂದ್ಬಿಟ್ಟು ವರ್ಷ ಕಾಸು ವಸೂಲಿ ಮಾಡಿಸ್ತಾರೆ. ಆ ಕಡೆ ಹಬ್ಬಗಳು ಬರ್ತಾವಲ್ಲ, ಏನಕ್ಕೆ ಸೂರ್ಯನಾರಾಯಣ ಕೈ ಮುಗಿತಾರೆ. ಕಾರ್ತಿಕ್ ಮಾಸದಲ್ಲಿ ಮನೆ ಗೃಹಪ್ರವೇಶ ಮಾಡ್ಬಿಟ್ಟು ಮನೆ ಕಟ್ಟಿದ್ಮೇಲೆ ಗೃಹಪ್ರವೇಶ ಏನಕ್ಕೆ ಮಾಡ್ತಾರೆ? ಸಂಪಾದನೆ ಮಾಡಿದ್ಮೇಲೆ ಖರ್ಚು ಮಾಡೋದು ಹಿಂಗೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವ್ರಿಗೆ ಕರೆಕ್ಟ್ ಯಾವ ತರ ಎಸ್ಟಿಮೇಟ್ ಮಾಡಿ ಹಿಂಗೆ ಲಾಜಿಕಲ್ ಆಗಿ ಖರ್ಚು ಮಾಡಿಸೋದು ಅಂತ ಮಾಡಿಸ್ತಾರೆ. 1000 ಜನ ಈ ಭೂಮಿ ಮೇಲೆ, ಅದ್ರಲ್ಲಿ ತುಂಬಾ ಉಳ್ಕೊಂಡು ಹೋಗಿರೋರು ಎಷ್ಟೋ ಜನ. ಅರ್ಥ ಮಾಡ್ಕೊಂಡು ಬದುಕಿದ್ರೆ 2 ದಿನ ಬಾಳ್ತೀರಾ. ಇಲ್ಲ ನಾನು ಹೀಗೇ ಬದುಕ್ತೀನಿ ಅಂದ್ರೆ ಬೇಡ ಬಿಡು. ಸಂಜೆ ದೀಪ ಹಚ್ಚಿರೋ ಟೈಮಲ್ಲಿ ಯಾಕೆ ಏನೇನೋ ಮಾತಾಡ್ಬೇಕು? ಯೋಚನೆ ಮಾಡ್ಬಾರ್ದು. ಅದು ಸಾಯಂಕಾಲ ಹಂಗೆಲ್ಲ ಮಾತಾಡಬಾರ್ದು. ಇಲ್ಲಿಂದ ಕೃಷ್ಣನ್ ನೋಡಕ್ ಅಲ್ಲಿವರೆಗೂ ಫ್ಲೈಟ್ ಅಲ್ಲಿ ಹೋಗಿದ್ದ. ನನಗೆ ಅಲ್ಲೇ ಬುದ್ಧಿ ಬಂತು, ನಂಗೆ ವೇಸ್ಟ್ ಆ ಕಡೆ ಹೋಗೋದು ಅಂತ. ಸೀರಿಯಸ್ ಆಗಿ ಹಂಗೆಲ್ಲ ಮಾತಾಡ್ಬಿಡತ್ತೆ ಜಾ. ಮಾತಾಡ್ತೀನಿ ಅಂತ ನನಗೆ ಹೋದಂಗೆಲ್ಲ ಮಾತಾಡಬೇಡ. ಸುದ್ದಿಯನ್ನ ಖಾಲಿ ಕಳಿಸ್ಬಿಡ್ತೀನಿ ಮೇಲ್ಗಡೆ ಒಂದೇ ಸರಿ. ತಪ್ಪು ಮಾಡ್ತಾ ಇದ್ದೀನಿ. ಎಲ್ಲಿ ಬಗ್ಗಿಸ್ಬೇಕು ನನಗೆ ಗೊತ್ತಿದೆ. ಬೆಳಸೊಳಗೆ ಬಗ್ಸಕ್ ಬರಲ್ವಾ? ಸುಮ್ಮನೆ ಕಾಸು ವೇಸ್ಟ್. ಸುಮ್ಮನೆ ಕಾಸು. ನಂಗೆ ಇವೆಲ್ಲ ಇಷ್ಟ ಆಗಲ್ಲ ಆಯ್ತಾ. ನಾನು ಮನೆ ಬಿಟ್ಟು ಹೋಗ್ತೀನಿ. ಆರಾಮಾಗಿ ಹೋಗ್ಬೋದು. ಈಗ ನಾನೇ ಕುತ್ಕೆ ಆಚೆ ಮಾಡ್ಬಿಡ್ತೀನಿ. ಅರ್ಥ ಮಾಡ್ತಾ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹಿಂಗ್ ಹೋಗಿ ಬರ್ತೀನಿ, ಹಿಂಗ್ ಹೋಗ್ತೀನಿ, ಸಾಂಗ್ ಮತ್ತೆ ಬರ್ತೀನಿ ಅಂತೀನಿ ನಾನು. ಬೇಕಾಗಿಲ್ಲ, ಖರ್ಚು ಕಮ್ಮಿ ಆಗತ್ತೆ. ಹೋಗು. ತಗೋತಾ ಇದ್ಯಾ? ನಿನ್ ಗಿಟ್ಟ ಹಾಕಿ ಅದೆಷ್ಟು ದಿನ ಸಾಕ್ತ? ನಾನು ಅಷ್ಟು ಈಸಿಯಾಗಿ ತಗೋತಾ ಇದ್ಯಾ? ಆರಾಮಾಗಿ. ನೀನ್ ಬೇಡ ಎಡೆ ಮಗನ ನೀನು. ನಾನು ಕಾಯ್ದು ಬಾರೋ ಮನೆಗೆ ಎಷ್ಟು ಸರಿ ಹಿಡ್ಕೊಂಡು ಹೊಡಿಯೋದು ಬೈಯೋದು ಎಷ್ಟು ಸರಿ ಮಾಡಕ್ಕಾಗತ್ತೆ? ನಿನಗ್ ಬುದ್ಧಿ ಇಲ್ವಾ? ಅಲ್ಲ ಬುದ್ಧಿ ಇಲ್ವಾ? ಪ್ರತಿ ಸರಿ ಹೇಳ್ಸ್ಕೊಂತ್ಯ. ಏನ್ ಹೆಳೆ ಮಗುನ ನೀನು? ನಾಳೆ ಪ್ರತಿಯೊಂದು ವಿಡಿಯೋ ಮಾಡೋದ್ರಲ್ಲೂ ಅದ್ರಲ್ಲಿ ಒಂದು ಗಂಭೀರ ಇರ್ಬೇಕು. ಅದಿಲ್ಲ ನಿನ್ನ ಹತ್ರ. ಏನೋ ಹೇಳ್ಬೇಡ ಆಯ್ತಾ. ನನ್ನ ಪಾಯಿಂಟ್ ಇಷ್ಟ. ನೀನು ನಾಳೆ ಎಲ್ಲ ಸಾಂಗ್ ಪ್ಲೇ ಮಾಡೋದು ನಂಗೆ ಇಷ್ಟ ಆಗಲ್ಲ. ನಾನು ಬಂದು ಆಫ್ ಮಾಡ್ತೀನಿ ಅಷ್ಟೇ.
ಏನು ಓಡಿ ಆಚೆ ಅಂದೆ. ಆಸ್ತಿ ನಂದು ಪಾಲದೆ. ಯಾವ್ದು ನಿಮ್ಮ ಅಪ್ಪ ಸಂಪಾದನೆ ಮಾಡ್ರ ಆಸ್ತಿ? ಇಲ್ಲೇನಿಲ್ಲ ಇಲ್ಲಿ. ಆಸ್ತಿ ಯಾರ್ದಿದು? ಆಸ್ತಿ ಯಾರ್ದಿದು? ಆಸ್ತಿ ಯಾರ್ದಿದು? ನಿಂದತಾನೆ. ಹೈಯರ್ ಒನ್ ಲೆಕ್ಕದಲ್ಲಿ ಸಕ್ಸೆಷನ್ ಆಕ್ಟ್ ಅಲ್ಲಿ ಹೈಯರ್ ಒನ್ ಲೆಕ್ಕದಲ್ಲಿ ಮೊದಲನೇ ಭಾಗ ಮಕ್ಕಳು ಮತ್ತೆ ಹೆಂಡತಿ ಬರ್ತದೆ. ಹೆಂಡತಿ ಆಗಿದ್ರೆ ಮಕ್ಕಳು ಮತ್ತೆ ಗಂಡನ್ ಬರ್ತದೆ. 4 ಜನಕ್ಕೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಡಕ್ಕೆ ಅವ್ರಿಗೆ ಅನ್ಯಾಯ ದಾರಿಗೆ ಹೋಗ್ದಿರಾ ಇಲ್ಲಿ. ನಮ್ಮಂತವ್ರು ನಮಗ್ ಮೋಸ ಮಾಡಲ್ಲ ಮುಂಡೆ ಮಕ್ಳು, ಹಂಗೆ ನಿನಗೆ ಬೇರೆಯವ್ರಿಗೆ ಮೋಸ ಮಾಡಿದಿರಾ ಇಲ್ಲಿ ಅಂತ ಲಾವ್ ಓದಿಸ್ತಿರೋದು. ಅರ್ಥ ಮಾಡ್ಕೊ. ನಾನ್ ಸುಮಾರು ಸರಿ ಏಮಾರಿದ್ದೀನಿ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ. ಯಾವ ಆಸ್ತಿ ಭಾಗ ಕೇಳು, ಅಷ್ಟು ರೈನ್ಸ್ ಇನ್ನ ಇಲ್ಲ ನಿನ್ಗೆ, ನನ್ಗೆ ಇಷ್ಟ ಆಗಿಲ್ಲ ನೀವು ಅಂದ್ರೆ ನಂದು ಏನೇ ಅಸೆಟ್ ಇದ್ರು ನನ್ಗೆ ಇಷ್ಟ ಬಂದವ್ರು ಬರ್ಕೊಡ್ಬೋದು. ನನ್ನನ್ನು ಯಾರು ನೋಡ್ಕೊಂಡ್ರ ಅವ್ರಿಗೆ. ಒಂದ್ ಚಿಕ್ಕ ಟ್ರಿಕ್ ಹೇಳ ನಿಂಗೆ. ಏನು ಹೇಳಲ್ಲ ನಾನು ಮಾಡ್ತೀನಿ. ಹೇಳು. ಯಾರಿಗೋ ವಿಲ್ ಅಂತ ಬರೀತಿಯಲ್ಲ, ಆ ವಿಲ್ ಅಂತ ಬರೀಬೇಕಾದ್ರೆ ಯಾವ್ದೋ ಒಂದು ಅಡ್ವೊಕೇಟ್ಗೆ ಅಂತ ಕೊಟ್ಟಿರ್ತೀಯ ಅಲ್ಲ? ಅಡ್ವೊಕೇಟ್ಗೆ ನಾನು ಯಾರು ಕೊಡ್ತೀನಿ ಅಂತ ನಿಮ್ಗೆ ಹೇಳೋದೇ ಇಲ್ವಲ್ಲ? ನಂಗೆ ಗೊತ್ತಾಗತ್ತೆ, ನೋಡೋಣ. ಆಗ ನಾವು ಅಡ್ವೊಕೇಟ್ ಹತ್ರ ಮಾತಾಡ್ಕೊಂಡು ಅವ್ರಿಗೊಂದು ಸ್ವಲ್ಪ ಪರ್ಸೆಂಟೇಜ್ ಕೊಡ್ತೀವಿ ಅಂತ ವಿಲ್ನ ಅರ್ಧಾಕ್ಬಿಟ್ರೆ ಏನ್ ಮಾಡ್ತೀಯ? ಯಾರು ಒಪ್ಪಲ್ಲ. ಅವೆಲ್ಲ ಸೀಕ್ರೆಟ್ ಆಗಿರುತ್ತೆ, ಕೋರ್ಟಿಗೆ ಬಂದ್ರೆ ಪ್ರಾಬ್ಲಮ್ ಅದು. ಹೋಗೋವರೆಗೂ ಬಿಡತ್ತೀವ. ಯಾಕೋ ಅತಿಯಾಗಿ ಮಾತಾಡ್ತಿದ್ಯಾ ಇವತ್ತು? ಏನು ಲಿಮಿಟ್ ಇಲ್ದಂಗೆ. ನನಗೆ ಈ ಸಾಂಗ್ಗಳೆಲ್ಲ ಇಷ್ಟ ಆಗ್ತಾ ಇಲ್ಲ. ನನಗೂ ನೀವು ಮಾತಾಡ್ತಿರೋದು ಇಷ್ಟ ಆಗ್ತಿಲ್ಲ. ಇಷ್ಟ ಇಲ್ಲ, ಏನ್ ಮಾಡ್ತೀಯ? ಸಿನಾ ಏನ್ ಮಾಡಿದ್ವಿ? ಇಷ್ಟ ಆಗಿಲ್ಲ ಅಂದ್ರೆ ಅವ್ನ್ ಕಾಲ್ ಕಟ್ಟಾಯ್ತು ಬಿಡು. ಕಾಲ್ ನಾನೇ ಕಟ್ ಮಾಡಾಕ್ದೆ, ಹಿಂಗೆ ಆಫ್ ಮಾಡಿ ಬಿಸಾಕ್ತಾ ಇರ್ತೀನಿ ಆಯ್ತಾ? ಇದು ಯಾಕೆ ರಿಯಲ್ ಆಗೇ ಬರ್ತಾ ಐತೆ? ಇಷ್ಟಿಷ್ಟೇ ಬೇಡ, ಓವರ್ ಆಯ್ತದು. ಏನೋ ನೋಡೋಣ. ಹಲೋ, ಸ್ಪೀಕರಿಗೆ ಹೋಗ್ಲಿ. ಏನಪ್ಪ? ಆಸ್ತಿಲ್ ಪಾಲ್ಬೇಕಂತೆ ನಿನ್ ತಮ್ಮನ್ಗೆ. ಕೇಳಿಸ್ತಪ್ಪ? ಸರಿ, ಹೋಗ್ತಾವಂತಪ್ಪ. ಹೇಳ್ತಾವಂತಾನೆ ಅವನು. ಏನ್ ಹೇಳ್ತಾ ಇರೋದು? ಅಲ್ಲಿ ನಾನ್ ಹೇಳ್ತಾ ಇರೋದು ಕೇಳಿಸ್ತಾ ಇತ್ತು? ಹೋಗ್ಲಿ, ನಾಳೆಯಿಂದ ಸಾಂಗ್ ಪ್ಲೇ ಆಗ್ಬಾರ್ದು ಆಯ್ತಾ? ತೇಜ ಯಾಕೋ ಜಾಸ್ತಿ ಆಗ್ತಾ ಇದೆ, ಬೇಡ. ಸಾಂಗ್ ಪ್ಲೇ ಆಗ್ಬಾರ್ದು, ಬೇಡ ಅಂತ ಹೇಳ್ತಿದ್ದೀನಿ. ಕೆದಕ್ ಬೇಡ? ನಾನು ಹೇಳ್ತಾ ಇದೀನಿ, ನಾಳೆಯಿಂದ ಏನಾದ್ರು ಪ್ಲೇ ಮಾಡಿದ್ರೆ ಸರಿ ಇರಲ್ಲ. ಬುದ್ಧಿ ಅನ್ನೋ ಹಂಗೆ ಮೂಗಲ್ ಬಂದ್ಬಿಡ್ಬೇಕು. ಅವನೇನೋ ಹೇಳ್ತಾನೆ, ಕೆಲಸ ಮಾಡೋಗು. ನೀನ್ ಮಾಡೋದು ಸರಿ, ಹೋದ್ರು ಸರಿ ಆಯ್ತಾ? ಹೋಗು ಮುಚ್ಕೊಂಡು. ತಗೊಂಬಂದ್ರೆ ಸರಿಯಾಗಿ ಬೀಳ್ತಾವ. ಆಮೇಲೆ ನೀನ್ ನೋಡಿದ್ರು ಸರಿ, ನಾ ಇದೇ ಹೇಳೋದು. ಏನಂತ? ನಾನು ನಾಳೆ ಮಾಡ್ಕೊಂತೀನಿ, ಇಲ್ಲ ಆಮೇಲೆ ಮಾಡ್ಕೊಂತೀನಿ. ನಾನು ಸಾಂಗ್ ಪ್ಲೇ ಆಗ್ಬಾರ್ದು ನಾಳೆಯಿಂದ ಆಯ್ತಾ? ನಾಳೆ ನೋಡೋಣ. ಹೋಗು, ದೊಡ್ಡದ್ ಮಾಡ್ಬೇಡ. ಏನ್ ದೊಡ್ಡದು? ಲಿಮಿಟ್ ಐತೆ. ನಾನು ನಿಜ ಹೇಳ್ತಾರೆ, ನೀನು ಸುಮ್ಮನೆ ಇಷ್ಟು ಹೇಳೋದಕ್ಕೆ ಹಂಗೆ ಸೀರಿಯಸ್ ಆಗ್ತಾ ಇದೆ. ನೀನು ರಿಯಲ್ ಆಗಿ ಆಫ್ ಮಾಡಿದ್ರೆ ಹೆಂಗ್ ಆಡ್ತೀನಿ ನೀನು? ಈಗ ಏನಾಗೈತೆ ನಿನ್ಗೆ ಇವತ್ತು? ಹಾಗೈತೆ ನಂಗೆ ಏನೋ ಒಂದು. ಹೋಗು, ಕೋಪ ಬರ್ತಿದ್ದಂಗೆ ನೀನ್ ಪಾಡಿ ನಿನ್ ಕೆಲಸ ಮಾಡಿ. ಏನ್ ಮಾಡ್ತೀವಿ ಕೋಪ ಬಂದ್ರೆ? ಹಬ್ಬದ ದಿವಸ ಸುಮ್ಮನೆ ಇವಾಗ ತಾನೇ ದೀಪ ಹಚ್ಚಿದ್ದೀವಿ, ಬೇಡ ಮನೇಲಿ ಅವೆಲ್ಲ ಮಾತಾಡಬಾರ್ದು. ಏನ್ ಮಾಡ್ತೀವಿ ಕೋಪ ಬಂದ್ರೆ? ಹೋಗ್ಲಿ ಹೇಳು. ತೇಜ ಹೋಗು ತೇಜ, ಸುಮ್ಮನೆ. ಅವತ್ತೇನೋ ನಾನೇನೋ ಪಾಪ ಅಮ್ಮ ಅಂತ ಸುಮ್ಮನೆ ಇದ್ದೆ, ಓದಿಸ್ಕೊಂತ ಇದ್ದೆ. ಓ ಹೌದಾ? ಬೇಡ, ಹೋಗು ತೇಜ. ಸುಮ್ಮನೆ ಏಟ್ ಮಾಡ್ಕೊಂತೀಯ ಹೇಳಿದ್ರೆ. ಬೇಡ, ಸೈಲೆಂಟ್ ಆಗು. ನನಗಿಂತ ಪವರ್ ಐತೆ ನಿಂಗೆ? ಕಾಲ್ ಬರ್ತೈತೆ ನೋಡು. ಸರಿಯಾಗಿರೋದು ಇವತ್ತು ನಿನ್ಗೆ. ಲೂಸ್ ಆಗಿ ಮಾತಾಡ್ತಾ ಕೂತಾವ್ನೆ. ಇನ್ನೇನ್ ಫೋನ್ ಎತ್ತಾನೆ ಹೇಳು? ಯಾವಾಗ ಸೈಲೆಂಟ್ ಏನಕ್ಕೆ ಇಕ್ಕಿರ್ತೀಯ ಫೋನ್ನ? ಇಲ್ಲ, ಅಲ್ಲ ಐತ್ ಫೋನ್. ಎತ್ತು. ಎತ್ತೀನಿ ಇರು. ಮಾತಾಡ ಇಲ್ಲ. ಇಲ್ಲ, ಹೇಳು. ಹೋಗ್ತಾ ಇದ್ದೀನಿ. ಸರಿ ಹೋಯ್ತು. ಕೇಳಲ್ವಾ? ಎಲ್ಲಾಯ್ತು?
ಇದನ್ನ ಮೈಕ್ ಅಂತಾರಮ್ಮ, ನೀನು ಮೈಕ್ ನೋಡಿಲ್ಲ ಅಲ್ಲ? ಬೇಕಾಗಿಲ್ಲ. ನನಗೆ ದೇವ್ರಂದ್ರೆ ಭಕ್ತಿ ಜಾಸ್ತಿ ಮಮ್ಮಿ. ನಿನಗೆ ಎಷ್ಟು ಭಕ್ತಿ ಇದೆ ಟೆಸ್ಟ್ ಮಾಡೋಕ್ಕೆ ಅಂತ ಮಾಡಿದೆ. ಅಲ್ಲಿ ನೋಡು ಕ್ಯಾಮ್ರಾ ಅನ್ನು ತಮಾಷೆಗೂ ಲಿಮಿಟ್ ಬೇಡವಾ? ಅಲ್ಲ ಜಸ್ಟ್ ಹಿಂಗ್ ಸೀರಿಯಸ್ ಆಗ ಸುಮ್ಮನೆ ತಲೆ ಕೆಡಿಸಿ ಏನನ್ನ ಇಟ್ಕೊಂಡು ತಗೊಂಡು ದೇವ್ರ ಬಗ್ಗೆ ಯಾರಾದ್ರೂ ಮಾತಾಡಲಿ, ನಾನು ಮಾತಾಡ್ತೀನಾಗ ನೀನ್ ಹೆಂಗ್ ಮಾತಾಡ್ತೀವಿ ಚೆಕ್ ಮಾಡಕ್ಕೆ. ದೇವ್ರ ಬಗ್ಗೆ ನಂಗೆ ತುಂಬಾ ಭಕ್ತಿ ಇದೆ. ನಾನು ದಿನ ಶನಿವಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತೀನಿ, ಹೋಗಕ್ಕಾಗ್ತಿಲ್ಲ ಅಷ್ಟೇ. ಸೂರ್ಯ ಗೊತ್ತು ಸುಮ್ಮನೆ ಮಾಡಿದೆ ಅನ್ಕಣ್ಣ. ದೇವ್ರ ಮೇಲೆ ಭಕ್ತಿ ಇರೋದಕ್ಕೆ ನಾನು ಆಂಜನೇಯನ್ ಭಕ್ತ ಗೊತ್ತಾ? ಹೋಗು, ಸೀರಿಯಸ್ ಆಗಿ ಅನ್ಕೊಂಡಿದ್ದು ಹೋಗು. ನಾನೇನ ಸೀರಿಯಸ್ ಆಗಿ ಮಾಡ್ತೀನಿ ಮಮ್ಮಿ ಇವೆಲ್ಲ. ನಾನು ಮಾಡ್ತೀನಿ ಆ ಥರ ಎಲ್ಲ. ನೀನ್ ಹಂಗ್ ಮಾಡಿದ್ರೆ ನನ್ನ ಕೈ ಉಳಿಯಲ್ಲ ಕಣೋ. ಯಪ್ಪ ಗೈಸ್, ನನ್ನ ಮೈಕ್ದು ಬ್ಯಾಕ್ ಪೀಸ್ ಎಲ್ಲ ಉದ್ರೋಗ್ಬಿಟ್ಟೈತೆ. ಮಮ್ಮಿ ಫುಲ್ ಸೀರಿಯಸ್ ಆಗಿ ಒಡೆಯೋಕ್ಕೆ ಬಂದ್ಬಿಟ್ರು, ಕತ್ತಲೆ ಹಿಡ್ಕೊಂಬಿಟ್ರು. ಅಕಸ್ಮಾತು ಇದು ಕ್ಯಾಮ್ರಾ ಅಂತ ಗೊತ್ತಾಗ್ದಿರ ಇನ್ನೊಂದು 2 ಮಾತು ಎಕ್ಸ್ಟ್ರಾ ಆಡ್ಬಿಟ್ಟಿದ್ರು. ಮಮ್ಮಿ ಒಳಗಡೆಯಿಂದ ಕೋಲ್ಗಿಲ್ಲಾರು ತಂದಿರೋರು ಅಷ್ಟೇ ಗೈಸ್. ಹೋಪ್ ಯು ಲೈಕ್ ದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಏನಿಲ್ಲ ತಮಾಷೆ ಮಾಡು, ಆದ್ರೆ ಸೀರಿಯಸ್ ಆಗಿ ತಮಾಷೆ ಮಾಡಕ್ ಹೋಗ್ಬೇಡ. ಒಂದಲ್ಲ ಒಂದ್ ಟೈಮ್ ಅದರಿಂದ ರಿಯಲ್ ಆಗಿ ಏನಾರ ಪ್ರಾಬ್ಲಮ್ ಆದ್ರೆ ಇಲ್ಲ ಇವೆಲ್ಲ ತಮಾಷೆ. ಸೀರಿಯಸ್ ಆಗಿ ಇವೆಲ್ಲ ಮಾಡೋಕ್ಕಾಗುತ್ತೆ? ದೇವ್ರ ವಿಷಯದಲ್ಲಿ ಯಾರು ಆಟ ಅನ್ಸುತ್ತೆ. ಹೋಗ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಇನ್ನಷ್ಟು ಹೆಚ್ಚು ಎಂಟರ್ಟೈನ್ಮೆಂಟ್ ವೀಡಿಯೋಗಳನ್ನ ತರೋದಕ್ಕೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ನಿಮಗೆ ಯಾರು ಕಂಟೆಂಟ್ ಗೊತ್ತಿದ್ರೆ, ಕಂಟೆಂಟ್ ಐಡಿಯಾಗಳಿದ್ರೆ ಹಾಗೆ ಒಂದು ಕಮೆಂಟ್ ಹಾಕ್ಬಿಡಿ. ಚಾಲೆಂಜ್ ಥರ ಅದನ್ನೂ ಒಂದು ಟ್ರೈ ಮಾಡೋಣ ಆಯಿತಾ? ಸೊ ನೆಕ್ಸ್ಟ್ ಟೈಮ್ ಸಿಗೋವರೆಗೂ ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.